ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕೂದಲು ಉದುರೋದನ್ನು ತಡಿಬೇಕು ಅಂದರೆ ಹಾಗೂ ಕೂದಲು ದಟ್ಟವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಈ ಒಂದು ಸಿಂಪಲ್ ಬಟ್ ತುಂಬ ಎಫೆಕ್ಟಿವ್ ಆದಂತಹ ಒಂದು ರೆಮಿಡಿನ ನೀವು ಫಾಲೋ ಮಾಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಬೇಕಾದಂತಹ ಐಟಮ್ಸ್ಗಳಂದರೆ ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ, ಮೆಂತ್ಯ ಕಾಳುಗಳು ಹಾಗೂ ಕರಿಬೇವು. ಸೊ ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಈಸಿಯಾಗಿ ಈ ಒಂದು ಆಯಿಲನ್ನು ರೆಡಿ ಮಾಡ್ಕೋಬೋದು. ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ, ಸೊ ಫಸ್ಟು ಒಂದು ಕಡಾಯಿನಲ್ಲಿ ಕೊಬ್ಬರಿ ಎಣ್ಣೆನ ಹಾಕೋಬೇಕು. ಅದರಲ್ಲಿ ಮೆಂತ್ಯ ಕಾಳುಗಳು ಹಾಗೂ ಕರಿಬೇವನ್ನು ಹಾಕಿ ಸಣ್ಣ ಉರಿನಲ್ಲಿ ಒಂದು 4-5 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೋಬೇಕು. ಬಟ್ ಎಚ್ಚರಿಕೆ, ಇದನ್ನು ಉರಿ ಜಾಸ್ತಿ ಮಾಡಿ ನೀವು ಕುದಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಮೆಂತ್ಯ ಹಾಗೂ ಕರಿಬೇವು ಇದು ಸೀದೋಗ್ತಕ್ಕಂತಹ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಸಣ್ಣ ಉರಿನಲ್ಲಿ ಇದನ್ನು ಕುದಿಸ್ಕೊಳ್ಳಿ. ನಂತರ ಈ ಒಂದು ಎಣ್ಣೆಯನ್ನು ನೀವು ಒಂದು ಸೇಫ್ ಆದ ಜಾಗದಲ್ಲಿ ಇಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕರಿಬೇವು ಹಾಗೂ ಮೆಂತ್ಯದಲ್ಲಿರ್ತಕ್ಕಂತಹ ಒಂದು ಸಾರ ಎಣ್ಣೆಗೆ ಬಿಟ್ಕೊಳ್ಳುತ್ತೆ. ಆ ನಂತರ ನೆಕ್ಸ್ಟ್ ಡೇ ನೀವು ಕರಿಬೇವು ಹಾಗೂ ಮೆಂತ್ಯ ಎರಡನ್ನೂ ರಿಮೂವ್ ಮಾಡಿ ಈ ಎಣ್ಣೆನ ಒಂದು ಗಾಜಿನ ಬಾಟಲಲ್ಲಿ ಹಾಕೋಬೋದು, ಅಥವಾ ಜಸ್ಟ್ ಕರಿಬೇವಿನಷ್ಟು ರಿಮೂವ್ ಮಾಡಿ ಮೆಂತ್ಯ ಸಮೇತ ನೀವು ಒಂದು ಬಾಟ್ಲಲ್ಲಿ ಹಾಕೋಬೋದು. ಅದಕ್ಕೆ ಬಾದಾಮಿ ಎಣ್ಣೆನ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ಯಾವ ಕ್ವಾಂಟಿಟಿನಲ್ಲಿ ತೊಗೋಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಕೊಬ್ಬರಿ ಎಣ್ಣೆನ 150 ml ತೊಗೋತೀರಾ ಅಂತ ಹೇಳಿದ್ರೆ ಅದಕ್ಕೆ ಬಾದಾಮಿ ಎಣ್ಣೆನ ನೀವು 50 ml ತೊಗೋಬೇಕಾಗುತ್ತೆ. ಮೆಂತ್ಯ ಕಾಳುಗಳನ್ನ 1 ಟೀ ಸ್ಪೂನ್ ತೊಗೋಬೇಕಾಗುತ್ತೆ. ಕರಿಬೇವು ಸೊಪ್ಪು 8-10 ಎಲೆಗಳನ್ನ ನೀವು ತೊಗೋಬೋದಾಗಿದೆ. ಸೊ ಇಷ್ಟು ಈ ಕ್ವಾಂಟಿಟಿನಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಇದನ್ನು ಯಾವ ಥರ ಯೂಸ್ ಮಾಡೋದಂತ ಹೇಳಿದ್ರೆ, ಸೊ ವೀಕ್ಲಿ ನೀವು ಅಟ್ಲೀಸ್ಟ್ ಒಂದು 2 ಟೈಮ್ಸ್ ಆದರೂ ಈ ಎಣ್ಣೆನ ಯೂಸ್ ಮಾಡಬೇಕಾಗುತ್ತೆ. ಸೊ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ನೈಟು. ಸೊ ನೈಟು ನೀವು ಸ್ವಲ್ಪ ಎಣ್ಣೆನ ಲೈಟಾಗಿ ಬಿಸಿ ಮಾಡಿ ಅದನ್ನು ತಲೆಗೆ ಅಂದರೆ ಕೂದಲಿಗೆ ಹಚ್ಚಿ ಒಂದು 5-10 ನಿಮಿಷಗಳ ಕಾಲ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಹೇರ್ ಗ್ರೋತು ಕೂಡ ಬೇಗ ಆಗುತ್ತೆ. ಸೊ ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡ್ಕೋಬೇಕಾಗುತ್ತೆ. ರೆಮಿಡಿನ ಫಾಲೋ ಮಾಡೋದ್ರ ಜೊತೆಗೆ ನೀವು ಲೈಫ್ ಸ್ಟೈಲ್ ಚೇಂಜಸ್ನು ಕೂಡ ಮಾಡ್ಕೋಬೇಕಾಗತ್ತೆ. ಅಂದರೆ ಟೈಮ್ ಕರೆಕ್ಟಾಗಿ ನಿದ್ರೆ ಮಾಡ್ತಕ್ಕಂಥದ್ದು, ಒಳ್ಳೆ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ಳತಕ್ಕಂಥದ್ದು, ಒಂದು ಅಂದರೆ ದೇಹಕ್ಕೆ ಬೇಕಾದಷ್ಟು ನೀರನ್ನು ಕುಡಿತಕ್ಕಂಥದ್ದು, ಈ ಎಲ್ಲ ಒಂದು ಮಾಡಿಫಿಕೇಷನ್ನ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದರಿಂದ ನಿಮಗೆ ತುಂಬ ಬೇಗ ಅಂದರೆ ಹೇರ್ ಗ್ರೋತ್ ಆಗುತ್ತೆ, ಜೊತೆಗೆ ಅಂದರೆ ಕೂದಲು ಉದುರುವಂತಹ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು. ನಾನು ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.